ಅಕ್ರಮ ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ. ಮಾನ್ಯ ಅಬಕಾರಿ ಉಪ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿರವರ ಆದೇಶದ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರವರ ನಿರ್ದೇಶನ ಮತ್ತು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರವರ ಮಾರ್ಗದರ್ಶನದಲ್ಲಿ ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆಯವರ ನೇತೃತ್ವದಲ್ಲಿ ದಿನಾಂಕ 23/7/2025 9:45 ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು ಡಿಸಿಇಐಬಿ ರಾಯಚೂರು ಮತ್ತು ರಾಯಚೂರು ವಲಯ ಹಾಗೂ ಡಿಸಿಇಐಬಿ ಸಿಬ್ಬಂದಿ ಜೊತೆ ರಾಯಚೂರು ತಾಲೂಕಿನ ಇಡುಪನೂರು ತಲಮಾರಿ ಗ್ರಾಮದ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಖಚಿತ ಮಾಹಿತಿ ಬಂದ ಮೇರೆಗೆ ರಾಯಚೂರು ತಾಲೂಕಿನ ತಲಮಾರ್ ಕ್ರಾಸ್ನಲ್ಲಿ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ತೆಲಂಗಾಣ ರಾಜ್ಯದ ದೊಡ್ಡಿ ಸಿಂಧನೂರು ಗ್ರಾಮದಿಂದ ತಲಮಾರಿ ಗ್ರಾಮಕ್ಕೆ ಹೋಂಡಾ ಯೂನಿಕಾರ್ನ್ ದ್ವಿಚಕ್ರ ವಾಹನ TS33F 9459 ಪೆಟ್ರೋಲ್ ಟ್ಯಾಂಕಿನ ಮೇಲೆ ಒಂದು ಗೊಬ್ಬರ ಚೀಲದಲ್ಲಿ 8 ಪಾಲಿಥೀನ್ ಪೌಚುಗಳಲ್ಲಿ CH ಹಾಗೂ ಇನ್ನಿತರ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ತಯಾರಿಸಿ ಸೇಂದಿಯನ್ನು ಮಾರಾಟ ಮಾಡುವ ಉದ್ದೇಶದಿಂದ ಸಾಗಾಣಿಕೆ ಮಾಡುತ್ತಿರುವುದು ಪತ್ತೆಯಾಗಿರುತ್ತದೆ. ಗಟ್ಟಿ ಸೇಂದಿಯನ್ನು ಸಾಗಿಸುತ್ತಿರುವ ಆರೋಪಿ ಇಡಿಗ ಬಡೇಸಾಬ್ ಎಂಬುವವನು ವಿಚಾರಿಸಿದಾಗ ಸದರಿ 1 ಲೀಟರ್ ಗಟ್ಟಿ ಸೇಂದಿಯನ್ನು 15 ಲೀಟರ್ ಕಲಬೆರಕೆ ಸೇಂದಿಯನ್ನು ತಯಾರು ಮಾಡಬಹುದಾಗಿರುವುದರಿಂದ ಪ್ರತಿ ಲೀಟರ್ ಗಟ್ಟಿ ಸೇಂದಿಯನ್ನು 300 ರೂಪಾಯಿಗೆ ಮಾರಾಟ ಮಾಡುತ್ತೇನೆ ಎಂದು ತಿಳಿಸಿರುತ್ತಾನೆ. CH ಮತ್ತು ಇತರೆ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ತಯಾರಿಸಿರುವ 15 ಲೀಟರ್ ಗಟ್ಟಿ ಸೇಂದಿ ಮತ್ತು ಸದರಿ ಹೋಂಡಾ ಯೂನಿಕಾರ್ನ್ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದುಕೊಂಡು ಇಡಿಗ ಬಡೇಸಾಬ್ ಮತ್ತು ನಲ್ಲಾರೆಡ್ಡಿ ಹಾಗೂ ಹೋಂಡಾ ಯೂನಿಕಾರ್ನ್ ಸಂಖ್ಯೆ TS33F 9459 ಮಾಲೀಕನ ವಿರುದ್ಧ ಅಬಕಾರಿ ನಿರೀಕ್ಷಕರು ವಲಯ ರಾಯಚೂರವರ ಪ್ರಕರಣ ಸಂಖ್ಯೆ 2/2025 ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿರುತ್ತಾರೆ. ಹಾಗೆ ಕೇಸ್ ನಂಬರ್ 2 ದಿನಾಂಕ 23/7/2025 ಮಧ್ಯಾಹ್ನ 12:10 ಸಮಯದಲ್ಲಿ ರೈಲ್ವೆ ನಿಲ್ದಾಣದ ರಸ್ತೆ ಗಸ್ತು ಮಾಡುತ್ತಿರುವಾಗ CRPF ರೈಲ್ವೆ ಪೊಲೀಸ್ ಜೊತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಬಾತ್ಮಿಯ ಮೇರೆಗೆ ರೈಲು ನಿಲ್ದಾಣದ ಪ್ಲಾಟ್ ನಂಬರ್ 1ರಲ್ಲಿ ಶೋಧನೆ ಮಾಡಿದಾಗ 2 ಮೂಟೆಗಳಲ್ಲಿ ತಲಾ 1 ಮೂಟೆಯಲ್ಲಿ 40 ಲೀಟರ್ ಸೇಂದಿಯಂತೆ 2 ಮೂಟೆಗಳಲ್ಲಿ 80 ಲೀಟರ್ ಅಜ್ಞಾತ ಸೇಂದಿ ಪತ್ತೆಯಾಗಿರುತ್ತದೆ. ಸದರಿ ಸೇಂದಿಯನ್ನು ವಶಕ್ಕೆ ಪಡೆದು ಸ್ಥಳದಲ್ಲೇ ನಾಶಪಡಿಸಲಾಗಿದೆ. ಹಾಗೆ ಕೇಸ್ ನಂಬರ್ 3 ದಿನಾಂಕ 23/7/2025 ರಾತ್ರಿ 7:50 ಸಮಯದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ RPF ಹಾಗೂ ರೈಲ್ ಪೊಲೀಸರ ಜೊತೆ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಬಾತ್ಮಿಯ ಮೇರೆಗೆ ರೈಲು ನಿಲ್ದಾಣದ ಮುಖ್ಯ ದ್ವಾರದ ಹತ್ತಿರ ಶೋಧನೆ ಮಾಡಿದಾಗ 2 ಮೂಟೆಗಳಲ್ಲಿ ತಲಾ 5 ಮೂಟೆಗಳಲ್ಲಿ ಒಟ್ಟು 60 ಲೀಟರ್ ಅಜ್ಞಾತ ಸೇಂದಿ ಪತ್ತೆಯಾಗಿರುತ್ತದೆ. ಸದರಿ ಸೇಂದಿಯನ್ನು ವಶಕ್ಕೆ ಪಡೆದು ಸ್ಥಳದಲ್ಲೇ ನಾಶಪಡಿಸಲಾಗಿದೆ ಎಂದು ಅಬಕಾರಿ ಇಲಾಖೆಯ ಅಧಿಕಾರಿಗಳು ತಿಳಿಸಿದರು. ಪ್ರಜಾನ್ಯೂಸ್ ಜೊತೆ ಇದಾಯತ್ ದೊಡ್ಡಮನೆ ಸಿರುವಾರ್. ಧನ್ಯವಾದಗಳು.